ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಪಂಚಮಸಾಲಿ ಸಮಾಜ ಕಾಂಗ್ರೆಸ್ಗೆ ಬೆಂಬಲಿಸಿದೆ ಅನ್ನುವಂಥ ಹೇಳಿಕೆಗಳನ್ನು ಕೊಡುವುದನ್ನು ನಾನು ಈ ನಮ್ಮ ಎಲ್ಲ ಸಮಾಜದ ಗಣ್ಯರ ಸಮಕ್ಷಮದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಈ ಹೇಳಿಕೆಯನ್ನು ನಾನು ಖಂಡನೆ ಮಾಡ್ತೇನೆ. ಇವತ್ತು ಒಂದು ಸಮಾಜವನ್ನು ಒಂದು ಪಕ್ಷಕ್ಕೆ ಸೀಮಿತ ಮಾಡುವುದು ಇದು ಅಕ್ಷಮ ಅಪರಾಧ ಇದೆ. ಇವತ್ತು ಯಾವುದೇ ಸಮುದಾಯ ಇರಲಿ, ಎಲ್ಲ ಸಮುದಾಯಗಳು ಬೇರೆ ಬೇರೆ ಅವರವರ ಪಕ್ಷಕ್ಕೆ ಅವರು ಬೆಂಬಲಿಸುವುದು ಅದೊಂದು ರೂಢಿ. ಎಲ್ಲ ಪಕ್ಷದಾಗ ಎಲ್ಲ ಸಮಾಜದವರು ಗಣ್ಯರಿರ್ತಾರೆ, ಅದು ಬೆಂಬಲಿಸುವುದು ಅದು ರಾಜಕೀಯ ಒಂದು ವ್ಯವಸ್ಥೆ. ಆದರೆ ನಮ್ಮ ಸಮಾಜದ ಮುಖಂಡರು ಕೆಲವೊಂದು ಜನ ಏನಿವತ್ತು ಅವ್ರು ಹೇಳಿಕೆ ಕೊಟ್ಟಾರ, ಅವ್ರಿಗೆ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಸಮಾಜದ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಕೂಡಲ ಸಂಗಮದ ಜಯ ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳು ಇವತ್ತು ಪಾದಯಾತ್ರೆ ಆಗಿರ್ಬೋದು, ಸುಮಾರು 5 ವರ್ಷಗಳ ಕಾಲ ಈ ಸಮಾಜದ ಬೇಡಿಕೆಗೆ ಆಗ್ರಹಿಸಿ ಬೃಹತ್ ದೊಡ್ಡ ಪ್ರಮಾಣದ ಸಮಾವೇಶಗಳು, ಹೋರಾಟ, ಉಪವಾಸ, ಧರಣಿ ಸತ್ಯಾಗ್ರಹ, ಹೈವೇ ಬಂದ್ ಮಾಡುವುದಾಗಿರ್ಬೋದು. ಕಾಂಗ್ರೆಸ್ ನಾಯಕರು ಈ ಹೋರಾಟಕ್ಕೆ ನಿಮ್ಮ ಕೊಡುಗೆಗಳು ಏನು? ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರು, ನಮ್ಮ ಸಮಾಜದ ಅಗ್ರಗಣ್ಯ ನಾಯಕ, ಪ್ರಶ್ನಾತೀತ ನಾಯಕ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ಪಂಚಮಸಾಲಿ ಸಮಾಜಕ್ಕೋಸ್ಕರ ತನ್ನ ಸ್ವಂತ ಪಕ್ಷವನ್ನ ವಿರೋಧಿಸಿ ತನಗೆ ಕೊಡಬೇಕಾದಂಥ, ನಮ್ಮ ನಾಯಕರಿಗೆ ಕೊಡಬೇಕಾದಂಥ ಸಚಿವ ಸ್ಥಾನವನ್ನು ಧಿಕ್ಕರಿಸಿ ನನ್ನ ಸಮಾಜದ ಮಕ್ಕಳಿಗೆ, ನನ್ನ ಸಮಾಜಕ್ಕೆ 2A ಕೊಡಬೇಕು ಅಂತೇಳಿ ಆಡಳಿತ ಪಕ್ಷದ ಶಾಸಕರಿದ್ದರು ಕೂಡ ಅದನ್ನು ವಿರೋಧಿಸಿ ಹೋರಾಟ ಮಾಡ್ಕೊಂಡು ಬಂದಂಥವ್ರು ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇವತ್ತು ಕಾಂಗ್ರೆಸ್ಸಿನ ನಾಯಕರು ಯಾರೂ ಕೂಡ ಅವತ್ತು ನಮ್ಮ 2Aಗೋಸ್ಕರ ಬೆಂಬಲಿಸಲಿಲ್ಲ. ಇವತ್ತು ಅವ್ರ ಸರ್ಕಾರದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವರಾಗಿರ್ಬೋದು, ಸಚಿವರಾದ ಶಿವಾನಂದ ಪಾಟೀಲ್ರಾಗಿರ್ಬೋದು, ಕಾಂಗ್ರೆಸ್ಸಿನ ಶಾಸಕರುಗಳು ಎಲ್ಲರೂ ಯಾರೂ ಕೂಡ ಇವತ್ತು ವಿಧಾನಸಭೆಯಲ್ಲಿ ನಮ್ಮ ಸಮಾಜದ ಪರವಾಗಿ ಧ್ವನಿ ಎತ್ತಲಿಕ್ಕೆ ತಯಾರಿಲ್ಲ.